ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮುಖವಾಗಿ KS, PSI, PDO, PC, ಗ್ರೂಪ್ ಸಿ ಹಾಗೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ರಾಷ್ಟ್ರೀಯ, ರಾಜ್ಯ, ಅಂತಾರಾಷ್ಟ್ರೀಯ ಹಲವಾರು ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಗಳು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಓಕೆ ಸ್ನೇಹಿತರೆ, ಇವತ್ತಿನೊಂದು ತರಗತಿಯಲ್ಲಿ ನಾನು ವಿಶೇಷವಾದ ತರಗತಿಯನ್ನು ತೆಗೆದುಕೊಂಡು ಬಂದೇನೆ. ಅದೇನೆಂದರೆ, ಇವತ್ತಿನೊಂದು ತರಗತಿಯಲ್ಲಿ ನಾನು ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಒಂದು ಜೀವನದ ಚರಿತ್ರೆ ಬಗ್ಗೆ ಕ್ಲಾಸ್ ತೆಗೆದುಕೊಳ್ತಿದ್ದೀನಿ. ಏಕೆಂದರೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರೊಬ್ಬರು ಬಾಹ್ಯಾಕಾಶ ವಿಜ್ಞಾನಿಯಾಗಿ ಹಾಗೂ ಪರಿಸರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳು ನೀಡಿದ್ದಾರೆ. ಸೊ ಹಾಗಾಗಿ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಇವರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳುವ ಸಂಭವ ಜಾಸ್ತಿ ಇದೆ. ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಕುರಿತು ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ಡಾಕ್ಟರ್ ಕಸ್ತೂರಿ ರಂಗನ್ ನಿಮಗೆಲ್ಲ ತಿಳಿದ ಹಾಗೆ ಇಸ್ರೋದ ಮಾಜಿ ಅಧ್ಯಕ್ಷ ಹಾಗೂ ನೂತನ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಕಸ್ತೂರಿ ರಂಗನ್ ಅವರು 2025 ಏಪ್ರಿಲ್ 25ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಯಾರು? ಡಾಕ್ಟರ್ ಕಸ್ತೂರಿ ರಂಗನ್ ಅವರು 2025 ಏಪ್ರಿಲ್ 25ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಇವರು ಏನಂದ್ರ ಪ್ರಮುಖವಾಗಿ ಇಸ್ರೋದ ಮಾಜಿ ಅಧ್ಯಕ್ಷರಾಗಿದ್ದರು ಹಾಗೂ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಜಾರಿ ತಂತು, NEP ಅಂದರೆ ನೂತನ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಏನು ರಚನೆ ಐತಲ್ಲ, ಅದರ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಯಾರು? ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಇಂಥ ಡಾಕ್ಟರ್ ಕಸ್ತೂರಿ ರಂಗನ್ ಅವರು 2025 ಏಪ್ರಿಲ್ 25ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಹಾಗಾದರೆ ಇವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡೋಣ. ಡಾಕ್ಟರ್ ಕಸ್ತೂರಿ ರಂಗನ್ ಅವರು 1940 ಅಕ್ಟೋಬರ್ 24ರಂದು ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಎಲ್ಲಿ? 1940 ಅಕ್ಟೋಬರ್ 24ರಂದು ಕೇರಳ ರಾಜ್ಯದ ಎರ್ನಾಕುಲಂ ಎಂಬ ಜಿಲ್ಲೆಯಲ್ಲಿ ಜನಿಸಿದರು. ಸೊ ಇವರು ನಿಧನ ಹೊಂದಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ನಿಧನ ಹೊಂದ್ತಾರೆ. ಹಾಗಾಗಿ ಇವರ ತಂದೆ ಹೆಸರೇನಂದ್ರ, ಇವರ ತಂದೆ ಕೃಷ್ಣಸ್ವಾಮಿ ಅಯ್ಯರ್ ಹಾಗೂ ತಾಯಿ ವಿಶಾಲಾಕ್ಷಿ. ಯಾರು? ಕಸ್ತೂರಿ ರಂಗನ್ ಅವರ ತಂದೆ ಯಾರು? ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ತಾಯಿ ವಿಶಾಲಾಕ್ಷ್ಮಿ. ಇವರು ಜನಿಸಿದ್ದು 1940 ಅಕ್ಟೋಬರ್ 24 ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯಲ್ಲಿ. ಹಾಗಾದರೆ ಕಸ್ತೂರಿ ರಂಗನ್ ಅವರ ಒಂದು ಪೂರ್ಣ ಹೆಸರು ಏನು? ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದು. ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಪೂರ್ಣ ಹೆಸರು ಏನಂದು ಕೇಳಬಹುದು. ಇವರ ಒಂದು ಪೂರ್ಣ ಹೆಸರು ಹೀಗಿದೆ: ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ನ. ಯಾರ್ದು? ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಪೂರ್ಣ ಹೆಸರು ಏನಂದ್ರ ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ನ. ಈ ಒಂದು ಚಿತ್ರದಲ್ಲಿ ನೀವೇನು ಕಾಣಿಸ್ತಿರಲ್ಲ, ಇವರೇ ಡಾಕ್ಟರ್ ಕಸ್ತೂರಿ ರಂಗನ್. ಸೊ ಹಾಗಾಗಿ ಇವರು ಜನಿಸಿದ್ದು 1940 ಅಕ್ಟೋಬರ್ 24ರಂದು ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ವಿಶಾಲಾಕ್ಷ್ಮಿ ದಂಪತಿಗಳ ಮಗನಾಗಿ ಕೇರಳ ರಾಜ್ಯದ ಎರ್ನಾಕುಲಂ ಅಲ್ಲಿ ಜನಿಸುತ್ತಾರೆ. ಹಾಗಾಗಿ ಸ್ನೇಹಿತರೆ, ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಕಸ್ತೂರಿ ರಂಗನ್ ಅವರ ಕುರಿತೊಂದು ವಿಶೇಷ ಅಂಶಗಳು ನೋಡೋಣ. ಏನು ವಿಶೇಷ ಅಂಶಗಳು? ಕಸ್ತೂರಿ ರಂಗನ್ ಅವರು ತಮಿಳುನಾಡು ಮೂಲದ ಕೃಷ್ಣಸ್ವಾಮಿ ಅಯ್ಯರ್ ಅವರು ಪ್ರಾಥಮಿಕ, ಪ್ರೌಢ, ಪದವಿ, ಸ್ನಾತಕೋತ್ತರ, PhD ಶಿಕ್ಷಣಗಳನ್ನು ಮುಂಬೈನಲ್ಲಿ ಮುಗಿಸುತ್ತಾರೆ. ಇವರ ಒಂದು ಸಂಪೂರ್ಣ ಶಿಕ್ಷಣ ಮುಗಿದಿದ್ದು ಮುಂಬೈನಲ್ಲಿ. ಆನಂತರ ಖಗೋಳಶಾಸ್ತ್ರ, ಬಾಹ್ಯಾಕಾಶ ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾಗಿ ಸುಮಾರು 240 ವೈಜ್ಞಾನಿಕ ಹಾಗೂ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ ಕೀರ್ತಿ ಕಸ್ತೂರಿ ರಂಗನ್ ಅವರಿಗೆ ಸಲ್ಲುತ್ತದೆ. ಇವರು ಎಷ್ಟು ವೈಜ್ಞಾನಿಕ ಹಾಗೂ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಅಂದರೆ ಸುಮಾರು 240 ವೈಜ್ಞಾನಿಕ ಹಾಗೂ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಯಾರು? ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಅದೇ ರೀತಿಯಾಗಿ ಪ್ರೊಫೆಸರ್ UR ರಾವ್. ಯಾರು? ಪ್ರೊಫೆಸರ್ UR ರಾವ್ ಅವರು 1972ರಲ್ಲಿ ಭಾರತದ ಮೊದಲ ಉಪಗ್ರಹ ಯೋಜನೆಗೆ ಬೆಂಗಳೂರಿನಲ್ಲಿ ಚಾಲನೆ ನೀಡುತ್ತಾರೆ. ಯಾರು? ಪ್ರೊಫೆಸರ್ UR ಅವರು ಇವರು ಕೂಡ ಇಸ್ರೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಏನ್ ಮಾಡ್ತಾರಂದ್ರ 1972ರಲ್ಲಿ ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಭಾರತದ ಮೊದಲ ಉಪಗ್ರಹ ಯೋಜನೆಗೆ ಎಲ್ಲಿ ಕೊಡ್ತಾರ? ಬೆಂಗಳೂರಿನಲ್ಲಿ ಚಾಲನೆ ನೀಡುತ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರೊಫೆಸರ್ UR ಅವರ ತಂಡದಲ್ಲಿ ಯಾರಿದ್ರಂದ್ರ ಕಸ್ತೂರಿ ರಂಗನ್ ಅವರು ಕೂಡ ಒಬ್ಬರಾಗಿದ್ದರು. ಎಲ್ಲಿ? ಪ್ರೊಫೆಸರ್ UR ಅವರು 1972ರಲ್ಲಿ ಭಾರತದ ಮೊದಲ ಉಪಗ್ರಹ ಯೋಜನೆಗೆ ಬೆಂಗಳೂರಿನಲ್ಲಿ ಚಾಲನೆಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಒಂದು ತಂಡದಲ್ಲಿ ಇದ್ದಂತ ವಿಜ್ಞಾನಿಗಳ ಪೈಕಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಕೂಡ ಪ್ರಮುಖ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಅದೇ ರೀತಿಯಾಗಿ ಭಾರತದ ಪ್ರಥಮ ಉಪಗ್ರಹ, ಕೃತಕ ಉಪಗ್ರಹ ಕೂಡ ಎಂದು ಕರೀತಾರೆ. ಯಾವುದು? ಆರ್ಯಭಟ. ಇದನ್ನು ಭಾರತದ ಪ್ರಥಮ
ಕೃತಕ ಉಪಗ್ರಹ ಎಂದು ಕರೆಯುತ್ತಾರೆ ಆರ್ಯಭಟವನ್ನು. ಈ ತಂಡದಲ್ಲಿ ಕೆಲಸ ಮಾಡಿದ ರಂಗನವರು ನಂತರ 1979 ಮತ್ತು 1987ರಲ್ಲಿ ಉಡಾಯಿಸಲಾದ ಭಾಸ್ಕರ್ ಸರಣಿಯ 2 ಉಪಗ್ರಹ ನಿರ್ಮಾಣದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅಂದರೆ ಕ್ರಿಸ್ತಶಕ ಸಾಮಾನ್ಯ ಶಕ ವರ್ಷ 1979 ಮತ್ತು 1987ರಲ್ಲಿ ಇಸ್ರೋ ಏನ್ ಮಾಡ್ತದಂದ್ರ ಭಾಸ್ಕರ್ ಎಂಬ ಹೆಸರಿನ 2 ಸರಣಿಯ ಉಪಗ್ರಹಗಳನ್ನು ಉಡಾವಣೆ ಮಾಡುತ್ತದೆ. ಈ 2 ಉಪಗ್ರಹ ನಿರ್ಮಾಣದ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ರಂದ್ರ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ಕಸ್ತೂರಿ ರಂಗನ್ ಅವರ ಬಗ್ಗೆ ಹೇಳ್ಬೇಕಂದ್ರೆ 1988ರಲ್ಲಿ ಉಡಾಯಿಸಲಾದ ಭಾರತದ ಮೊದಲ ಕಾರ್ಯವಾಹಿ ಭೂ ವೀಕ್ಷಣಾ ಉಪಗ್ರಹ ಯಾವುದು? ಭಾರತದ ಮೊದಲ ಕಾರ್ಯವಾಹಿ ಭೂ ವೀಕ್ಷಣಾ ಉಪಗ್ರಹವಾದಂಥ IRS-1A ಯಾವುದು? IRS-1A ಯಾವುದು? IRS-1A ಯೋಜನೆಯ ನೇತೃತ್ವವನ್ನು ಯಾರು ವಹಿಸಿದ್ರಂದ್ರ ಕೆ ಕಸ್ತೂರಿ ರಂಗನ್ ಅವರು ವಹಿಸಿದ್ರು. ಆ ನಂತರ ಏನ್ ಮಾಡ್ತಾರಂದ್ರ 1990ರ ದಶಕದಲ್ಲಿ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಾರೆ. ಈ ಇಸ್ರೋ ಉಪಗ್ರಹ ಕೇಂದ್ರವನ್ನು ಪ್ರಸ್ತುತ ಏನಂತ ಕರೀತಾರಂದ್ರ UR ರಾವ್ ಉಪಗ್ರಹ ಕೇಂದ್ರ ಎಂದು ಕರೀತಾರೆ. ಇಸ್ರೋ ಉಪಗ್ರಹ ಕೇಂದ್ರವನ್ನು ಪ್ರಸ್ತುತ UR ರಾವ್ ಉಪಗ್ರಹ ಕೇಂದ್ರ ಎಂದು ಕರೀತಾರೆ. ಹಾಗಾದ್ರೆ UR ರಾವ್ ಉಪಗ್ರಹ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರ ಬೆಂಗಳೂರಿನಲ್ಲಿ ಕಂಡು ಬರುತ್ತದೆ. ಬೆಂಗಳೂರಿನಲ್ಲಿ ಕಂಡು ಬರುವಂತ UR ರಾವ್ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿ ಕಸ್ತೂರಿ ರಂಗನ್ ರವರು 1990ರಲ್ಲಿ ಆಯ್ಕೆಯಾಗುತ್ತಾರೆ. ಆ ನಂತರ ಏನ್ ಮಾಡ್ತಾರಂದ್ರ 1994ರಲ್ಲಿ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಯಾರು? ಕೆ ಕಸ್ತೂರಿ ರಂಗನ್ ಅವರು 1994ರಲ್ಲಿ ಏನ್ ಮಾಡ್ತಾರಂದ್ರ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಸುಮಾರು 9 ವರ್ಷಗಳ ಕಾಲ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಯಾರು? ಕೆ ಕಸ್ತೂರಿ ರಂಗನ್ ಅವರು 1994ರಲ್ಲಿ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗಾದ್ರೆ ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕಂಡು ಬರುತ್ತದೆ. ಓಕೆ, ಅದೇ ರೀತಿಯಾಗಿ ಏನ್ ಮಾಡ್ತಾರಂದ್ರ ಕೆ ಕಸ್ತೂರಿ ರಂಗನ್ ರಾವ್ ಅವರು ಸ್ವದೇಶಿ ನಿರ್ಮಿತ ಉಡಾವಣಾ ಸಾಧನಗಳಿಂದ ಪರದೇಶಗಳ ಉಪಗ್ರಹಗಳನ್ನು ಉಡಾಯಿಸುವ ಕಾರ್ಯಯೋಜನೆ ಪ್ರಾರಂಭವಾಗಿದ್ದೇ ಕಸ್ತೂರಿ ರಂಗನ್ ಅವರ ಅಧಿಕಾರಾವಧಿಯಲ್ಲಿ. ಅಂದ್ರೆ ಬೇರೆ ದೇಶದ ಉಪಗ್ರಹಗಳನ್ನು ನಮ್ಮ ದೇಶದ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲು ಪ್ರಾರಂಭವಾಗಿದ್ದು ಕೆ ಕಸ್ತೂರಿ ರಂಗನ್ ಅವರ ಅಧಿಕಾರ ಅವಧಿಯಲ್ಲಿ. ಸೊ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ 1999ರಲ್ಲಿ ಕೊರಿಯಾ ಮತ್ತು ಜರ್ಮನ್ ದೇಶಗಳ ಒಂದೊಂದು ಉಪಗ್ರಹಗಳನ್ನು ಏನ್ ಮಾಡ್ತಂದ್ರ ಭಾರತದ ಇಸ್ರೋದ ಉಡಾವಣಾ ವಾಹಕ ಆದಂಥ PSLV ವಾಹಕದ ಮೂಲಕ ಭೂಕಕ್ಷೆಗೆ ಯಶಸ್ವಿಯಾಗಿ ಸೇರಿಕೊಂಡಿತು. ಅಂದ್ರೆ ಮೊದಲ ಬಾರಿಗೆ ಬೇರೆ ದೇಶದ ಉಪಗ್ರಹಗಳನ್ನು ನಮ್ಮ ಸ್ವದೇಶಿ ನಿರ್ಮಿತ ಉಡಾವಣಾ ವಾಹಕಗಳಿಂದ ಉಡಾವಣೆ ಮಾಡುವುದು ಯಾರ ಕಾಲಾವಧಿಯಲ್ಲಿ ಪ್ರಾರಂಭ ಆಯಿತು? ಕೆ ಕಸ್ತೂರಿ ರಂಗನ್ ಅವರ ಅಧಿಕಾರಾವಧಿಯಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಒಂದು ಉತ್ತಮ ಸಾಕ್ಷಿ ಏನಂದ್ರೆ 1999ರಲ್ಲಿ ಕೊರಿಯಾ ಮತ್ತು ಜರ್ಮನಿಯ ಒಂದೊಂದು ಉಪಗ್ರಹಗಳನ್ನು PSLV ವಾಹಕ ಮೂಲಕ ಭೂಕಕ್ಷೆಗೆ ಯಶಸ್ವಿಯಾಗಿ ಸೇರಿಕೊಂಡಿದ್ದು ಇದೊಂದು ಇದಕ್ಕೆ ಉತ್ತಮವಾದ ಸಾಕ್ಷಿಯಾಯಿತು. ಸ್ನೇಹಿತರೆ, ನಿಮಗೆಲ್ಲ ತಿಳಿದಾಗೆ ಕೆ ಕಸ್ತೂರಿ ರಂಗನ್ ಅವರು ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖವಾದ ವ್ಯಕ್ತಿಯಾಗಿದ್ದರು. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಕೆ ಕಸ್ತೂರಿ ರಂಗನ್ ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ದೇಶಕ್ಕೆ ಒಂದು ಅಪಾರವಾದ ಕೊಡುಗೆ ನೀಡಿದ್ದಾರೆ. ಪಶ್ಚಿಮ ಘಟ್ಟಗಳೆಂದು ಬರ್ತವೆ ಸ್ನೇಹಿತರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತದಂದ್ರ 2011ರಲ್ಲಿ ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ಅವರ ನೇತೃತ್ವದಲ್ಲಿಂದು ಸಮಿತಿಯನ್ನು ನೇಮಕ ಮಾಡುತ್ತದೆ. ಯಾವುದು? ಪಶ್ಚಿಮ ಘಟ್ಟ ಒಂದು ಸಂರಕ್ಷಣೆಗಾಗಿ ಏನ್ ಮಾಡ್ತದೆ ಕೇಂದ್ರ ಸರ್ಕಾರ 2011ರಲ್ಲಿ ಪರಿಸರ ತಜ್ಞರಾದಂಥ ಮಾಧವ್ ಗಾಡ್ಗೀಳ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡುತ್ತದೆ. ಈ ಒಂದು ಸಮಿತಿ ಏನ್ ಮಾಡ್ತಂದ್ರೆ ಮಾಧವ್ ಗಾಡ್ಗೀಳ್ ಸಮಿತಿ ನೇತೃತ್ವದ ಸಮಿತಿಯು 2011ರ ಆಗಸ್ಟ್ 30ರಂದು ತನ್ನ ಒಂದು ವರದಿಯನ್ನು ನೀಡಿತು. ಅಂದ್ರೆ ಅನೇಕ ಸಂಶೋಧನೆಗಳ ನಂತರ 2011ರ ಆಗಸ್ಟ್ 31ರಂದು ಕೇಂದ್ರ ಸರ್ಕಾರಕ್ಕೆ ತನ್ನ ಒಂದು ವರದಿಯನ್ನು ನೀಡಿತು. ಯಾವುದು? ಮಾಧವ್ ಗಾಡ್ಗೀಳ್ ಸಮಿತಿ. ಸ್ನೇಹಿತರೆ, ಇನ್ನೊಂದು ವಿಶೇಷವಾದ ಅಂಶವೇನೆಂದ್ರೆ ಈ ಮಾಧವ್ ಗಾಡ್ಗೀಳ್ ಅವರು ಇವರು ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ. ಯಾರು? ಮಾಧವ್ ಗಾಡ್ಗೀಳ್ ಅವರು ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇವರ ಮೇಲೆ ಕೂಡ ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಂಭವ ಜಾಸ್ತಿ ಇದೆ. ಸೊ ಮಾಧವ್ ಗಾಡ್ಗೀಳ್ ಅವರ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡೋದು ತುಂಬಾ ಮಹತ್ವದಾಗಿದೆ. ಸೊ ಅದನ್ನು ಬಿಡೋಣ. ಈಗ ನೆಕ್ಸ್ಟ್ ಹೋಗೋಣ
ಏನು ಕೇಂದ್ರ ಸರ್ಕಾರ ಏನು ಮಾಡ್ತು, ಪರಿಸರ ತಜ್ಞ ಮಾಧವ್ ಗಾಡ್ಗಿಲ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಅದು ಏನು ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿತು, ಪಶ್ಚಿಮ ಘಟ್ಟದ ಸಂರಕ್ಷಣೆ ಕುರಿತು ಸಮಿತಿ ನೇಮಕ ಮಾಡಿತು. ಈ ಸಮಿತಿ ಏನು ಮಾಡ್ತಂದ್ರೆ 2011 ಆಗಸ್ಟ್ 31ರಂದು ಕೇಂದ್ರ ಸರ್ಕಾರಕ್ಕೆ ತನ್ನ ಒಂದು ವರದಿಯನ್ನು ಸಲ್ಲಿಸಿತು. ಈ ವರದಿಯ ಪ್ರಕಾರ ಪಶ್ಚಿಮ ಘಟ್ಟದ ಶೇಕಡ 94ರಿಂದ 97ರಷ್ಟು ಭಾಗ, ಪಶ್ಚಿಮ ಘಟ್ಟದ ಮಾಧವ್ ಗಾಡ್ಗಿಲ್ ಸಮಿತಿ ಏನು ಹೇಳ್ತಂದ್ರ, ಪಶ್ಚಿಮ ಘಟ್ಟದ ಶೇಕಡ 94ರಿಂದ 97ರಷ್ಟು ಭೂಭಾಗವು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಮಾಡಿತು. ಅಷ್ಟೇ ಅಲ್ಲದೆ ಮತ್ತೇನು ಹೇಳ್ತಂದ್ರೆ ಅದು, ಈ ಒಂದು 94-97ರಷ್ಟು ಭೂಭಾಗದ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಜನವಸತಿಗೆ ಸಂಪೂರ್ಣವಾಗಿ ನಿರ್ಬಂಧ ಹೇರಬೇಕೆಂದು ಶಿಫಾರಸು ಮಾಡಿತು. ಯಾವುದು ಮಾಧವ್ ಗಾಡ್ಗಿಲ್ ಸಮಿತಿ ಏನು ವರದಿ ಸಲ್ಲಿಸ್ತಂದ್ರ, ಪಶ್ಚಿಮ ಘಟ್ಟದ ಶೇಕಡ 94ರಿಂದ 97ರಷ್ಟು ಭೂಭಾಗವು ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು, ಇಲ್ಲಿ ಜನವಸತಿಗೆ ನಿರ್ಬಂಧ ಹೇರಬೇಕೆಂದು ಶಿಫಾರಸು ಮಾಡಿತು. ಈ ಒಂದು ಅಂಶವೇ ಮಾಧವ್ ಗಾಡ್ಗಿಲ್ ಅವರ ಸಮಿತಿಯ ವಿರೋಧವಾಯಿತು. ಅಂದ್ರೆ ಇದು ಜನರ ಆಕ್ರೋಶಕ್ಕೆ ಗುರಿಯಾಯಿತು. ಜನರು ಈ ಒಂದು ಸಮಿತಿಯ ವಿರುದ್ಧ ಹೋರಾಟಗಳನ್ನು ಮಾಡಲು ಪ್ರಾರಂಭಿಸಿದರು. ಇದನ್ನು ತಿರಸ್ಕರಿಸಿದರು. ಯಾಕೆಂದ್ರೆ ಆ ಸಮಿತಿ ಮುಖ್ಯವಾಗಿ ಏನ್ ಹೇಳ್ತಂದ್ರ, ಶೇಕಡ 94ರಿಂದ 97ರಷ್ಟು ಭೂಭಾಗ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ ಎಂದು ಹೇಳಿತು. ಓಕೆ, ಬಟ್ ಇನ್ನೊಂದು ಅಂಶ ಏನ್ ಹೇಳ್ತಂದ್ರ, ಇಲ್ಲಿ ಜನವಸತಿಗೆ ನಿರ್ಬಂಧ ಹೇರಬೇಕೆಂದು ಶಿಫಾರಸು ಮಾಡಿತಲ್ಲ, ಇದೇ ಆ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ವಾಸಿಸುತ್ತಾ ಬಂದಂತ ಜನರ ಆಕ್ರೋಶಕ್ಕೆ ಗುರಿಯಾಯಿತು. ಯಾವುದು ಮಾಧವ್ ಗಾಡ್ಗಿಲ್ ಸಮಿತಿ. ನಂತರ ಏನ್ ಮಾಡ್ತು ಕೇಂದ್ರ ಸರ್ಕಾರ, ಮಾಧವ್ ಗಾಡ್ಗಿಲ್ ಸಮಿತಿಯನ್ನು ಅಲ್ಲಿಯ ಜನರು ಅಥವಾ ಸ್ಥಳೀಯ ಪ್ರದೇಶದ ಜನರು ತಿರಸ್ಕರಿಸಿದ ನಂತರ, ಜನ ಆಕ್ರೋಶಕ್ಕೆ ಒಳಗಾದ ನಂತರ ಡಾಕ್ಟರ್ ಕೆ ಕಸ್ತೂರಿರಂಗನ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಿತು. ಅಂದ್ರೆ ಪಶ್ಚಿಮ ಘಟ್ಟಗಳ ಕುರಿತು ಅಧ್ಯಯನ ಮಾಡಲು ಅವರ ಕೆ ಕಸ್ತೂರಿರಂಗನ್ ಅವರ ನೇತೃತ್ವದಲ್ಲಿ ಏನ್ ಮಾಡ್ತಂದ್ರ 2012ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಅದು ಕೆ ಕಸ್ತೂರಿರಂಗನ್ ಸಮಿತಿ ಎಂದು ನೇಮಕ ಮಾಡಿತು. ಈ ಸಮಿತಿ ಏನ್ ಮಾಡ್ತಂದ್ರ, ಮಾಧವ್ ಗಾಡ್ಗಿಲ್ ವರದಿಯಲ್ಲಿನ ಲೋಪದೋಷಗಳನ್ನು ಪರಾಮರ್ಶಿಸಿತು. ಅಂದ್ರೆ ಸುಮಾರು 1 ವರ್ಷಗಳ ಕಾಲ ಏನ್ ಮಾಡ್ತಂದ್ರ ಅಧ್ಯಯನ ಮಾಡ್ತು. ಮಾಧವ್ ಗಾಡ್ಗಿಲ್ ಸಮಿತಿಯನ್ನು ಜನರು ಏಕೆ ತಿರಸ್ಕಾರ ಮಾಡಿದರು, ಇದು ಏಕೆ ಜನಾಕ್ರೋಶಕ್ಕೆ ಒಳಗಾಯಿತು, ಇದನ್ನು ಏಕೆ ತಿರಸ್ಕಾರ ಮಾಡಲಾಯಿತೆಂದು ಕಸ್ತೂರಿರಂಗನ್ ಸಮಿತಿ ಏನ್ ಮಾಡ್ತಾ ಸುದೀರ್ಘವಾದ ಅಧ್ಯಯನ ಮಾಡಿ 2013 ಏಪ್ರಿಲ್ 15ರಂದು ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು. ಯಾವುದು ಡಾಕ್ಟರ್ ಕೆ ಕಸ್ತೂರಿರಂಗನ್. ಸೊ ಅಂದ್ರೆ 2011ರಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿ ಏನು ತನ್ನ ವರದಿಯನ್ನು ಸಲ್ಲಿಸಿತು, ಅದನ್ನು ಸ್ಥಳೀಯರು ಅಥವಾ ಜನರು ವಿರೋಧ ಮಾಡಿದರು. ಆ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತು, 2012ರಲ್ಲಿ ಕೆ ಕಸ್ತೂರಿರಂಗನ್ ಅವರ ನೇತೃತ್ವದಲ್ಲಿ ಮತ್ತೆ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಆ ಸಮಿತಿ 2013 ಏಪ್ರಿಲ್ 15ರಂದು ತನ್ನ ವರದಿಯನ್ನು ಸಲ್ಲಿಸಿತು. ಸೊ ದುರ್ದೈವ ಏನಂದ್ರೆ, ಕಸ್ತೂರಿರಂಗನ್ ಅವರ ಒಂದು ವರದಿ ಕೂಡ ತುಂಬಾ ವಿವಾದಕ್ಕೆ ಉಂಟಾಯಿತು. ಏಕೆಂದರೆ ಕಸ್ತೂರಿರಂಗನ್ ಅವರ ವರದಿ ಏನ್ ಹೇಳ್ತಂದ್ರ, ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಗಣಿಗಾರಿಕೆ, ಮರಳು ಕೈಗಾರಿಕೆ, ಕ್ವಾರಿ ಕೈಗಾರಿಕೆಗಳು, ಜಲವಿದ್ಯುತ್ ಹಾಗೂ ಪವನ ವಿದ್ಯುತ್ ಯೋಜನೆ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯ ಯೋಜನೆಗಳನ್ನು ಸ್ಥಗಿತಗೊಳಿಸಬೇಕೆಂದು ಈ ವರದಿಯು ಶಿಫಾರಸು ಮಾಡಿತು. ಅಂದ್ರೆ ಏನಂದ್ರ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇದುವರೆಗೆ ಏನ್ ನಡೀತಾ ಇದೆ, ಗಣಿಗಾರಿಕೆ ಆಗಿರ್ಬೋದು, ಮರಳು ಕೈಗಾರಿಕೆ ಆಗಿರ್ಬೋದು, ಅಥವಾ ಕ್ವಾರಿ ಕೈಗಾರಿಕೆಗಳಾಗಿರ್ಬೋದು, ಜಲವಿದ್ಯುತ್ ಹಾಗೂ ಪವನ ವಿದ್ಯುತ್ ಯೋಜನೆ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯ ಯೋಜನೆಗಳನ್ನು ಸ್ಥಗಿತಗೊಳಿಸಬೇಕೆಂದು ಕೆ ಕಸ್ತೂರಿರಂಗನ್ ಅವರ ಒಂದು ವರದಿ ಶಿಫಾರಸು ಮಾಡಿತು. ಈ ವರದಿ ಕೂಡ ಏನ್ ಮಾಡ್ತಂದ್ರ, ಈ ವರದಿಯನ್ನು ಮುಂದೆ ಏನ್ ಮಾಡ್ತಿ, ಈ ವರದಿ ವಿರುದ್ಧ ಅನೇಕ ಹೋರಾಟಗಳು, ಚಳುವಳಿ ನಡೆದು ಇದನ್ನು ಕೂಡ ಅಂದ್ರೆ ಸ್ಥಳೀಯ ಅಥವಾ ಜನರಲ್ಲಿ ಏನ್ ಮಾಡ್ತಾರ, ತಿರಸ್ಕಾರ ಮಾಡ್ತಾರೆ. ಯಾವುದು ಕಸ್ತೂರಿರಂಗನ್ ಅವರ ವರದಿಯನ್ನು ಕೂಡ ತಿರಸ್ಕಾರ ಮಾಡಿದ್ರು. ಇವರ ಒಂದು ವರದಿಯನ್ನು ಕುರಿತು ಪಶ್ಚಿಮ ಘಟ್ಟದ ತಪ್ಪಲಿನ ಜನರನ್ನು ಒಕ್ಕಲೆಬ್ಬಿಸುವ ವರದಿ ಇದು ಎಂದು ಅನೇಕ ಪ್ರತಿಭಟನೆಗಳು, ಮೆರವಣಿಗೆಗಳು ನಡೆದವು. ಏನಂದ್ರ, ಕಸ್ತೂರಿರಂಗನ್ ವರದಿಯನ್ನು ಹೀಯಾಳಿಸತೊಡಗಿದ್ರು ಜನರು, ಅಂದ್ರೆ ಟೀಕಿಸತೊಡಗಿದ್ರು. ಆ ಟೀಕೆಯನ್ನು ಯಾವ ರೂಪದಲ್ಲಿ ಅಂದ್ರ, ಪಶ್ಚಿಮ ಘಟ್ಟದ ತಪ್ಪಲಿನ ಜನರನ್ನು ಒಕ್ಕಲೆಬ್ಬಿಸುವ ವರದಿ ಇದು ಎಂದು ಅನೇಕ ಪ್ರತಿಭಟನೆಗಳು, ಮೆರವಣಿಗೆಗಳು ನಡೆದವು. ಯಾರ ವಿರುದ್ಧ? ಡಾಕ್ಟರ್ ಕೆ ಕಸ್ತೂರಿರಂಗನ್ ಅವರ ನೇತೃತ್ವದ ಸಮಿತಿಯ ವರದಿಯ ವಿರುದ್ಧ ಹೋರಾಟಗಳು, ಸ್ಟ್ರೈಕ್ಗಳು, ಪ್ರತಿಭಟನೆಗಳು, ಮೆರವಣಿಗೆಗಳು ನಡೆದವು. ಆನಂತರ ಏನ್ ಮಾಡ್ತು, ಸೊ ಇಲ್ಲಿಗೆ ಮುಗಿದ ನಂತರ ಡಾಕ್ಟರ್ ಕೆ ಕಸ್ತೂರಿರಂಗನ್ ಅವರು ಏನ್ ಮಾಡ್ತಾರ, ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಯಾರು? ಡಾಕ್ಟರ್ ಕೆ ಕಸ್ತೂರಿರಂಗನ್ ಅವರು ಪಶ್ಚಿಮ ಘಟ್ಟಗಳ ವರದಿಯನ್ನು ತಾವು ನೀಡ್ತಾರ. ಸೊ ಅದು ಕೂಡ ಅದೇನ್ ಮಾಡ್ತಾರೆ, ವಿರೋಧ ಆಗುತ್ತೆ. ಆ ಒಂದು ಉದ್ದೇಶನ ಅಲ್ಲಿಗೆ ಬಿಟ್ಟು ಏನ್ ಮಾಡ್ತಾರ,
ಆನಂತರ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮತ್ತು ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಷ್ಟೇ ಅಲ್ಲದೆ ಕಸ್ತೂರಿ ರಂಗನ್ ಅವರು ತಮ್ಮ ಒಂದು ಜೀವಿತಾವಧಿಯ ಕೊನೆಯ ದಿನಗಳವರೆಗೂ ರಾಜಸ್ಥಾನದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮತ್ತು NIIT ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ಯಾರು? ಕೆ. ಕಸ್ತೂರಿ ರಂಗನ್ ಅವರು ತಮ್ಮ ಒಂದು ಜೀವಿತಾವಧಿಯಲ್ಲಿ ಕೊನೆಯ ದಿನಗಳವರೆಗೂ ರಾಜಸ್ಥಾನದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮತ್ತು NIIT ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದೆ ಕಸ್ತೂರಿ ರಂಗನ್ ಅವರು ಏನು ಮಾಡ್ತಾರಂದ್ರೆ ಇಸ್ರೋದಿಂದ ನಿವೃತ್ತರಾದ ಬಳಿಕ ಅಂದರೆ ಇಸ್ರೋದಲ್ಲಿ ಸುಮಾರು 9 ವರ್ಷಗಳ ಕಾಲ ಅವರೇನು ಇಸ್ರೋ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರಲ್ಲ. ಸೊ ಇಸ್ರೋದಿಂದ ನಿವೃತ್ತರಾದ ಬಳಿಕ ಏನು ಮಾಡ್ತಾರಂದ್ರೆ 2013ರಿಂದ 2000 ಸಾರಿ ಸ್ನೇಹಿತರೆ, ಇಲ್ಲಿ ಡಾಟಾ ತಪ್ಪಾಗಿದೆ. 2008ರಲ್ಲಿ ಇವರು ರಾಜ್ಯಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಯಾರು? ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರು ಇಸ್ರೋದಿಂದ ನಿವೃತ್ತರಾದ ಬಳಿಕ ಏನು ಮಾಡ್ತಾರಂದ್ರೆ ರಾಜ್ಯಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಆನಂತರ 2020ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಂದ್ರೆ NEP ಯಾವುದು NEP ಎಂಬ ನೂತನ ಯೋಜನೆಯನ್ನು ಜಾರಿಗೆ ತರಲು ಯೋಚಿಸುತ್ತದೆ. ಅಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತು, ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯನ್ನು ರೂಪಿಸಲು ಒಂದು ಕರಡು ಸಮಿತಿಯನ್ನು ನೇತೃತ್ವದ ಸಮಿತಿಯನ್ನು ನೇಮಕ ಮಾಡ್ತದೆ. ಆ ಕರಡು ಸಮಿತಿಯು ಯಾರ ನೇತೃತ್ವದಲ್ಲಿ ನೇಮಕಗೊಂಡಿತಂದ್ರೆ ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಂದ್ರೆ 2020ರಲ್ಲಿ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯನ್ನು ನೇಮಕ ಮಾಡ್ತದೆ. ಸೊ ಹಾಗಾಗಿ ಇನ್ನೊಂದು ಮುಖ್ಯವಾದ ಏನಂದ್ರೆ NEP ರಾಷ್ಟ್ರೀಯ ನೂತನ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದಂದ್ರೆ ಅದು ಕರ್ನಾಟಕ. ಅಂದ್ರೆ NEPಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಸೊ ಮುಂದೆ ಬರುವಂತ ಪ್ರಶ್ನೆಯಲ್ಲಿ ಕೇಳಬಹುದು ಸ್ನೇಹಿತರೆ, ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರಂದ್ರ ಡಾಕ್ಟರ್ ಕೆ. ಕಸ್ತೂರಿ ರಂಗನ್ನ. ಹಾಗಾದ್ರೆ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಜಾರಿಗೆ ಬಂದ ವರ್ಷ ಅಂದ್ರೆ ರಚನೆಯಾದ ವರ್ಷ 2020ರಲ್ಲಿ ರಚನೆ ಆಗುತ್ತದೆ. ಆನಂತರ ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರಿಗೆ ಒಂದು ವಿಶೇಷ ಅಂಶ ಏನಂದ್ರೆ 1999ರ ವರ್ಷದಲ್ಲಿ ಚಂದ್ರಯಾನದ ಕನಸನ್ನು ದೇಶದೆದುರು ಮೊದಲು ಬಿತ್ತಿದ ಕನಸುಗಾರ ಅಂದ್ರೆ ಅದು ಕೆ. ಕಸ್ತೂರಿ ರಂಗನ್. ಅಂದ್ರೆ ಚಂದ್ರಯಾನವನ್ನು ನಾವು ಕೈಗೊಳ್ಳಬೇಕೆಂದು ಮೊಟ್ಟ ಮೊದಲ ಬಾರಿಗೆ ಹೇಳಿದಾರೆ ಅಂದ್ರೆ ಅದು ಕಸ್ತೂರಿ ರಂಗನ್ ಅವರ ಕನಸಾಗಿತ್ತು. ಸೊ ಇಲ್ಲಿವರೆಗೆ ಚಂದ್ರಯಾನ ಕೈಗೊಂಡ ನಮ್ಮ ಭಾರತ ದೇಶವು ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಕೆ. ಕಸ್ತೂರಿನವರಿಗೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನೀಡಿದ್ದಾರೆ. ಸೊ ನಾವು ಡಾಕ್ಟರ್ ಕೆ. ಕಸ್ತೂರಿನವರು ದೊರೆತ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ರಾಷ್ಟ್ರೀಯ ಪ್ರಶಸ್ತಿಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಣೆ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಯಾರೆಲ್ಲ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ. ಯಾಕೆಂದರೆ ಪ್ರತಿನಿತ್ಯ ನಾವು ಮುಂದಿನ ಪರೀಕ್ಷೆಗೆ ಉಪಯುಕ್ತವಾದಂಥ ವಿಶೇಷ ಅಂಶಗಳನ್ನು ಹಂಚಿಕೊಳ್ತಿರ್ತೀವಿ. ಸೊ ಅದೇ ರೀತಿಯಾಗಿ ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರಿಗೆ ದೊರೆತ ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು ನೋಡೋಣ. 1983ರಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ನೀಡಲಾಯಿತು. 1997ರಲ್ಲಿ G.P. ಚಟರ್ಜಿ ಸ್ಮಾರಕ ಪ್ರಶಸ್ತಿ. ಅನಂತರ 1997ರಲ್ಲಿ MP ಬಿರ್ಲಾ ಸ್ಮಾರಕ ಪ್ರಶಸ್ತಿ ನೀಡಲಾಯಿತು. 1997ರಲ್ಲಿ ಗೋಯಲ್ ಪ್ರಶಸ್ತಿ ನೀಡಲಾಯಿತು. 2001ರಲ್ಲಿ ಆರ್ಯಭಟ್ಟ ಪದಕ ಪ್ರಶಸ್ತಿ ನೀಡಲಾಯಿತು. 2002ರಲ್ಲಿ ಭೂ ವಿಜ್ಞಾನ ರತ್ನ ಪ್ರಶಸ್ತಿ ನೀಡಿತು. ಇವೆಲ್ಲ ಪ್ರಶಸ್ತಿಗಳು ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರ ರಾಷ್ಟ್ರೀಯ ಪ್ರಶಸ್ತಿಗಳಾಗಿವೆ, ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು. ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಇವಷ್ಟೇ ಅಲ್ಲದೆ ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾದ ಪ್ರಶಸ್ತಿಗಳು ಯಾವುದಂದ್ರೆ ನಮ್ಮ ದೇಶದ ಪ್ರಮುಖವಾದ ಹೆಮ್ಮೆಯ ಪ್ರಶಸ್ತಿಗಳಾದಂಥ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಈ 3 ಪ್ರಶಸ್ತಿಗಳನ್ನು ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 1982ರಲ್ಲಿ ಕಸ್ತೂರಿ ರಂಗನ್ ಅವರಿಗೆ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿತು. ಆನಂತರ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಆನಂತರ 2000ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರಿಗೆ ನೀಡಿ ಗೌರವಿಸಲಾಯಿತು. ಓಕೆ ಸ್ನೇಹಿತರೆ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೊನೆಯ ಸ್ಲೈಡ್ ಇದು. ಹೆಚ್ಚಿನ ಮಾಹಿತಿಗಾಗಿ ನೋಡ್ಬೇಕಂದ್ರೆ ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರ ಒಂದು ಸಮಿತಿಯ ಪ್ರಮುಖ ಶಿಫಾರಸುಗಳು ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಕೇಳಬಹುದು. ಆ ಒಂದು ಉದ್ದೇಶದಿಂದ ಪ್ರಮುಖವಾಗಿ ಹೆಚ್ಚಿನ ಮಾಹಿತಿಯಾಗಿ ಹಾಕಿದ್ದೇನೆ. ಸೊ ಇವರೊಂದು ಕಸ್ತೂರಿ ರಂಗನ್ ಸಮಿತಿಯ ಪ್ರಮುಖ ಶಿಫಾರಸುಗಳು ಏನಿದ್ದು ಅಂದ್ರೆ ಪಶ್ಚಿಮ ಘಟ್ಟವನ್ನು ಎಕಾಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂದ್ರೆ ಪರಿಸರ ಸೂಕ್ಷ್ಮ ಪ್ರದೇಶದಂತೆ ಗುರುತಿಸಬೇಕೆಂದು ಶಿಫಾರಸು ಮಾಡಿತು.
ಅಷ್ಟೇ ಅಲ್ಲದೆ ಒಟ್ಟು ಪಶ್ಚಿಮ ಘಟ್ಟದ 59,949 ಚದರ ಕಿಲೋಮೀಟರ್. ಎಷ್ಟು? 59,949 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸುವುದು. ಅಂದರೆ 36.49%. ಸೊ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೇಳಬಹುದು, ಡಾಕ್ಟರ್ ಕೆ ಕಸ್ತೂರಿರಂಗನ್ ಸಮಿತಿಯ ಶಿಫಾರಸಿನ ಪ್ರಕಾರ ಪಶ್ಚಿಮ ಘಟ್ಟ ಪ್ರದೇಶದ ಒಟ್ಟು ಪರಿಸರ ಸೂಕ್ಷ್ಮ ಪ್ರದೇಶ ಎಷ್ಟು ಎಂದು ಕೇಳಬಹುದು. ಸೊ ಎಷ್ಟಂದ್ರೆ 36.49 ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಬೇಕೆಂದು ಹೇಳ್ತು. ಅಷ್ಟೇ ಅಲ್ಲದೆ ಈ ಪ್ರದೇಶಗಳಲ್ಲಿ ಏನು ಮಾಡಬಾರ್ದು, ಗಣಿಗಾರಿಕೆ, ಕ್ವಾರಿ, ಪರಿಸರ ವಿರೋಧಿ ಕೈಗಾರಿಕೆಗಳು ಮತ್ತು ಕೆಲವು ಜಲವಿದ್ಯುತ್ ಹಾಗೂ ಪವನ ಜಲವಿದ್ಯುತ್ ಯೋಜನೆಗಳನ್ನು ನಿಷೇಧಿಸಬೇಕೆಂದು ವರದಿ ಸಲ್ಲಿಸಿತು. ಮತ್ತು 20,000 ಚದರ ಕಿಲೋಮೀಟರ್ಗಿಂತ ದೊಡ್ಡ ಕಟ್ಟಡ ನಿರ್ಮಾಣಕ್ಕೆ ನಿರ್ಬಂಧ ವಿಧಿಸಿತು. ಯಾವುದು? ಡಾಕ್ಟರ್ ಕೆ ಕಸ್ತೂರಿರಂಗನ್ ಸಮಿತಿಯ ಶಿಫಾರಸು. ಇಷ್ಟೆಲ್ಲ ಸಮಿತಿಯ ಶಿಫಾರಸು ಸಲ್ಲಿಸಿದ್ರು ಕೂಡ ಅಲ್ಲಿನ ಸ್ಥಳೀಯ ಜನರು ಮತ್ತು ರಾಜ್ಯದ ಅನೇಕ ಜನಗಳು ಏನು ಪಶ್ಚಿಮ ಘಟ್ಟದ ಜನರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಸಮಿತಿಯನ್ನು ವಿರೋಧ ಮಾಡುತ್ತಾರೆ. ಈ ಸಮಿತಿಯನ್ನು ಜಾರಿಗೆ ತರಬಾರದು ಎಂದು ಅನೇಕ ಹೋರಾಟಗಳು, ಮುಷ್ಕರ, ಚಳುವಳಿಗಳು ಮಾಡ್ತಾರೆ. ಸೊ ಕೊನೆಗಿದು ಕಸ್ತೂರಿರಂಗನ್ ಸಮಿತಿ ಜಾರಿಗೆ ಬರಲಿಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಪ್ರಮುಖವಾಗಿ ಡಾಕ್ಟರ್ ಕೆ ಕಸ್ತೂರಿರಂಗನ್ ಅವರ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ನಾನು ಹೇಳಿದಂಥ ಈ ಒಂದು ಕ್ಲಾಸ್ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಡಾಕ್ಟರ್ ಕಸ್ತೂರಿರಂಗನ್ ಅವರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದರೆ ತುಂಬ ಮಹತ್ವವಾಗಿ ಅಲ್ಲಿಯ ಪ್ರಶ್ನೆಗಳು ಬರುತ್ತವೆ ಎಂದು ಹೇಳ್ಬೋದು. ಸೊ ಸ್ನೇಹಿತರೆ, ಅದೇ ರೀತಿಯಾಗಿ ನಮ್ದು ಒಂದು ಜ್ಞಾನ ಸಂಗಮ ಟೆಲಿಗ್ರಾಮ್ ಚಾನಲ್ ಇದೆ. ಸುಮಾರಲ್ಲಿ 62,000ಕ್ಕಿಂತ ಹೆಚ್ಚು ಜನರಿದ್ದಾರೆ. ಅಲ್ಲಿ ಟೆಲಿಗ್ರಾಮ್ ಚಾನಲ್ ಪ್ರತಿನಿತ್ಯ ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಮತ್ತು ಸಂಜೆ 6 ಗಂಟೆ ಹಾಗೂ ರಾತ್ರಿ 10 ಗಂಟೆಗೆ ಪ್ರತಿನಿತ್ಯ ಕ್ವಿಜ್ಗಳು ನಡೆಸಲಾಗುತ್ತದೆ. ಪ್ರತಿನಿತ್ಯ ಈ ಟೈಮ್ಗೆ ಸರಿಯಾಗಿ ಕ್ವಿಜ್ಗಳು ನಡೆಸಲಾಗುತ್ತದೆ. ಸೊ ಯಾರಾದರೂ ಸ್ನೇಹಿತರು ಸ್ಪರ್ಧಾತ್ಮಕ ಪರೀಕ್ಷೆಯಾಗಿ ಅಧ್ಯಯನ ನಡೆಸಿದರೆ ಈ ಒಂದು ನಮ್ಮ ಜ್ಞಾನ ಸಂಗಮ ಟೆಲಿಗ್ರಾಮ್ ಲಿಂಕ್ ಅನ್ನು ಅವರಿಗೆ ಕಳಿಸಿ. ಮತ್ತು ಟೆಲಿಗ್ರಾಮ್ನಲ್ಲಿ ಜ್ಞಾನ ಸಂಗಮ ಎಂದು ಸರ್ಚ್ ಮಾಡಿದರೆ ನಮ್ಮ ಗ್ರೂಪ್ ಓಪನ್ ಆಗ್ತದೆ. ಆ ಗ್ರೂಪ್ಗೆ ಜಾಯ್ನ್ ಆಗಿ. ಅದೇ ರೀತಿಯಾಗಿ ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಜ್ಞಾನ ಸಂಗಮ ಅಂತ. ಅಲ್ಲಿ ಕೂಡ ವಿಶೇಷವಾದ ಪ್ರಮುಖವಾದ ಮಾಹಿತಿಗಳನ್ನು ಹಂಚಿಕೊಳ್ತಿರ್ತೇವೆ. ಸೊ ಅದಕ್ಕೂ ಕೂಡ ಫಾಲೋ ಮಾಡಿ. ಜ್ಞಾನ ಸಂಗಮ ಅಂತ ಸರ್ಚ್ ಮಾಡಿ. ಅಲ್ಲಿ ಇಲ್ಲಿದೆ ನೋಡಿ, ಜ್ಞಾನ ಸಂಗಮ ID, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಎಂದು ಸರ್ಚ್ ಮಾಡಿ. ಅಲ್ಲಿ ಕೂಡ ಫಾಲೋ ಮಾಡಿ. ಸೊ ಇದೇ ರೀತಿ ಇನ್ನೂ ನಮಗೆ ಹೆಚ್ಚಿನ ಬೆಂಬಲ ನೀಡಿ. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಕ್ಲಾಸ್ನಿಂದ ವಿಶೇಷವಾದ ತರಗತಿಗಳನ್ನು ನಿಮಗೆ ನೀಡುತ್ತೇವೆ ಎಂದು ಹೇಳ್ಬೋದು. ಇಲ್ಲಿಯವರೆಗೆ ನಮ್ಮ ಒಂದು ತರಗತಿಯನ್ನು ವೀಕ್ಷಿಸುವುದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು.